JCB ಬಿಸ್ನೆಸ್ JCB ಇದರ ಪೂರ್ತಿ ಹೆಸರು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಸಾಮಾನ್ಯವಾಗಿ JCBಗಳನ್ನು ಹೆಚ್ಚಾಗಿ ಎಲ್ಲಿ ನೋಡ್ತೀವಿ? ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ, ಹಾಗೆಯೇ ಈ ಕ್ವಾರಿಗಳಲ್ಲಿ, ಹಾಗೆಯೇ ಮಣ್ಣು ತೆಗೆಯುವಂಥದ್ದು, ಹಾಗೆಯೇ ಮಣ್ಣನ್ನು ಮತ್ತೆ ಲಾರಿಗಳಿಗೆ ಲೋಡ್ ಮಾಡುವಂಥದ್ದು. ಸೊ ಈ ಥರದ ಸ್ಥಳಗಳಲ್ಲಿ ಹೆಚ್ಚಾಗಿ ನಾವು JCBಗಳನ್ನು ನೋಡ್ತೀವಿ. ಹೀಗೆ ಬೇರೆ ಬೇರೆ ಕೆಲಸಗಳಿಗೆ JCBಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಆದರೆ ಹಿಂದೆ ಎಲ್ಲ ಪ್ರೊಕ್ಲೈನರ್ ಅಂತ ಇರ್ತಾ ಇತ್ತು. ಆದರೆ ಯಾವಾಗ JCB ಬಂತೋ ಆಗ್ನಿಂದ ಎಲ್ಲಿ ನೋಡಿದ್ರು ಕೂಡ ಯಾವುದೇ ಕೆಲಸಗಳಿಗೆ JCBಗಳನ್ನೇ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ JCBಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಈ JCB ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಷ್ಟಕ್ಕೂ ಈ JCB ಫುಲ್ ಫಾರ್ಮ್ನ ನಾನು ಹೇಳಿಲ್ಲ ಅಲ್ವಾ? ಫುಲ್ ಫಾರ್ಮ್ ಜೋಸೆಫ್ ಸಿರಿಲ್ ಬಾಮ್ಫೋರ್ಟ್. ಈ ಯಂತ್ರನ JC ಬಾಮ್ಫೋರ್ಟ್ ಕಂಡು ಹಿಡಿದಿದ್ರಿಂದ ಈ ಯಂತ್ರಕ್ಕೆ JCB ಅಂತ ಹೆಸರಿಟ್ಟಿದ್ದಾರೆ. ನಾವು ಈ JCB ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ಮೊದಲು ನಾವು JCBನ ಕೊಂಡ್ಕೊಳ್ಬೇಕು. ಈ JCBಗಳ ಬೆಲೆ ಲಕ್ಷಗಳಲ್ಲಿರುತ್ತೆ. ಇದರ ಜೊತೆಗೆ ಈ JCBಗಳನ್ನು ಮೇಂಟೈನ್ ಮಾಡುವಂತಹ ಖರ್ಚು ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಆದರೆ ಇದಕ್ಕೆಲ್ಲ ಭಯ ಪಡ್ಕೊಂಡು ನೀವು ಈ JCB ಬಿಸ್ನೆಸ್ನ ಶುರು ಮಾಡೋದಾ ಬೇಡವಾ ಅಂತ ಭಯ ಪಡಬೇಡಿ. ನೀವು JCB ಬಿಸ್ನೆಸ್ನ ಒಂದ್ಸರಿ ಶುರು ಮಾಡಿದ್ರೆ ಸಾಕು, ನಿಮಗೆ ಇನ್ಕಮ್ ಅನ್ನುವಂಥದ್ದು ಲಕ್ಷಗಳಲ್ಲಿ ಬರುತ್ತೆ. ಹಾಗಾದ್ರೆ ಈ ಬಿಸ್ನೆಸ್ನ ಹೇಗೆ ಶುರು ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ. ನಾವು ಮೊದಲೇ ಹೇಳಿದಂತೆ ಈ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂದ್ರೆ ಮೊದಲು ನೀವು JCBನ ಕೊಂಡ್ಕೊಳ್ಬೇಕು. ಮಾರ್ಕೆಟಲ್ಲಿ ನಿಮಗೆ ತುಂಬಾ ತರಹದ JCBಗಳು ಸಿಗುತ್ತೆ. ಈ JCBಗಳ ಬೆಲೆ ಎಷ್ಟಿರುತ್ತೆ ಅಂತ ನೀವು ಆನ್ಲೈನಲ್ಲಿ ಚೆಕ್ ಮಾಡಬಹುದು. ಈ JCBಗಳ ಕಂಪನಿಗಳಲ್ಲಿ 3DX ಅನ್ನುವಂಥದ್ದು ಒಂದು. ಭಾರತದಲ್ಲಿ ಈ ಬ್ಯಾಕ್ ಹೋಲ್ಡರ್ಸ್ ಅಲ್ಲಿ ಇದು ಒಂದು. ಸೊ ಈ ಕಂಪನಿಲಿ ನಿಮಗೆ ವಿತ್ GST ಇದರ ಬೆಲೆ ಆಗುವಂಥದ್ದು ಸುಮಾರು 25 ಲಕ್ಷ ರೂಪಾಯಿ ಆಗುತ್ತೆ. ಇದಷ್ಟೇ ಅಲ್ಲ, ಸಾಧಾರಣವಾದಂಥ JCB ಶುರುವಾಗುವಂಥ ಬೆಲೆ ಸುಮಾರು 17 ಲಕ್ಷ ರೂಪಾಯಿಂದ ಆಗುತ್ತೆ. ನೀವು ನಿಮ್ಮ ಬಜೆಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ JCBಗಳನ್ನ ಕೊಂಡ್ಕೊಳ್ಬಹುದು. ಇದಕ್ಕೆ ನೀವು ಬ್ಯಾಂಕ್ಗಳಿಗೂ ಅಪ್ರೋಚ್ ಮಾಡಬಹುದು. ಬ್ಯಾಂಕ್ಗಳಿಂದ ಲೋನ್ ತಗೊಂಡು ಆ ಮೂಲಕನೂ ಖರೀದಿ ಮಾಡಬಹುದು. ಒಂದು ವೇಳೆ ನೀವು ಲೋನಲ್ಲಿ ತಗೊಳ್ತೀರಾ ಅಂತಾದರೆ ಡೌನ್ ಪೇಮೆಂಟ್ಗೆ ಅಂತ ಒಂದಷ್ಟು ಹಣನ ನೀವು ಪಾವತಿ ಮಾಡಬೇಕಾಗತ್ತೆ. ಮಿಕ್ಕಿದ ಹಣನ ನೀವು ಲೋನ್ ಅಂತ ತಗೊಳ್ಬಹುದು. ಆ ಲೋನ್ನ ನೀವು ಪ್ರತಿ ತಿಂಗಳು ಇಂತಿಷ್ಟು ಅಂತ ಪಾವತಿ ಮಾಡಿ ಅದನ್ನ ನೀವು ತೀರಿಸಬಹುದು. ಹಾಗೆಯೇ ಇದ್ರ ಜೊತೆಗೆ JCBಗಳನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಖರ್ಚಾಗುತ್ತೆ. ನೀವು ಒಂದು JCBನ ಸುಮಾರು 35 ಲಕ್ಷ ರೂಪಾಯಿ ತಗೊಂಡಿದ್ದೀರಾ ಅನ್ಕೊಳ್ಳೋಣ. ಸೊ ಇದನ್ನ ನೀವು ಬ್ಯಾಂಕಲ್ಲಿ ಲೋನ್ ಮೂಲಕ ತಗೊಂಡಿದ್ದೀರಾ. ಸೊ ಇದನ್ನ ನೀವು ಪ್ರತಿ ತಿಂಗಳು ಕಟ್ಟಬೇಕು ಅಂದ್ರೆ ಸುಮಾರು 25,000ದಿಂದ 30,000 ರೂಪಾಯಿವರೆಗೂ EMI ಅಂತ ಕಟ್ಟಬೇಕಾಗತ್ತೆ. ಹಾಗೆಯೇ ಈ JCB ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ಒಬ್ಬ ಡ್ರೈವರ್ನ ನೀವು ನೇಮಕ ಮಾಡಬೇಕಾಗತ್ತೆ. JCB ಬಿಸ್ನೆಸ್ ಅಲ್ಲಿ ಡ್ರೈವರ್ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭನ ನೀವು ಗಳಿಸಬೇಕು ಅಂತಿದ್ರೆ ಒಳ್ಳೆ ಅನುಭವ ಇರೋ ಡ್ರೈವರ್ನ ನೀವು ನೇಮಕ ಮಾಡಬೇಕಾಗತ್ತೆ. JCB ಸಮರ್ಥವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಡ್ರೈವರ್ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋ ತರ ಇರಬೇಕು. ಹಾಗಾಗಿ ಇದಕ್ಕೆ ನೀವು ಡ್ರೈವರ್ನ ನೇಮಕ ಮಾಡಿದ್ರೆ ತಿಂಗಳಿಗೆ ಇಂತಿಷ್ಟಂತ ಸಂಬಳ ಕೊಡಬೇಕಾಗತ್ತೆ. ಸೊ ಸುಮಾರು ನಿಮಗೆ ತಿಂಗಳಿಗೆ 10ರಿಂದ 15,000 ರೂಪಾಯಿ ನೀವು ಡ್ರೈವರ್ಗೆ ಸಂಬಳ ಅಂತ ಕೊಡಬೇಕಾಗತ್ತೆ. ನಿಮಗೆ ಈ JCB ಬಿಸ್ನೆಸ್ ಅಲ್ಲಿ ಡೀಸೆಲ್ಗೆನೆ ಹೆಚ್ಚು ಖರ್ಚಾಗುತ್ತೆ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಡೀಸೆಲ್ ಬೆಲೆ ಏರ್ತಾ ಇರೋದ್ರಿಂದ ನಿಮಗೆ ಸುಮಾರಾಗಿ ಒಂದು ತಿಂಗಳಿಗೆ 25,000ದಿಂದ 30,000 ರೂಪಾಯಿ ನಿಮಗೆ ಡೀಸೆಲ್ ಖರ್ಚಂತಾನೆ ಆಗುತ್ತೆ. ಹಾಗೆಯೇ JCBಗಳಲ್ಲಿ ಏನಾದರೂ ಸ್ಪೇರ್ ಪಾರ್ಟ್ಸ್ಗಳು ಹೋದ್ರೆ ಅದನ್ನ ಹಾಕ್ಸೋದಕ್ಕೂ ಕೂಡ ಸ್ವಲ್ಪ ಹೆಚ್ಚಾಗಿ ಖರ್ಚಾಗುತ್ತೆ. ಸೊ ಹೀಗೆ ನಿಮಗೆ JCB ಮೇಂಟೆನೆನ್ಸ್ಗೆ ಅಂತಾನೆ ತಿಂಗಳಿಗೆ ಇಂತಿಷ್ಟು ಹಣ ಅಂತ ಖರ್ಚಾಗುತ್ತೆ. ಹಾಗಾದ್ರೆ ಇದ್ರಲ್ಲಿ ಬರೋ ಲಾಭ ಎಷ್ಟು? ಸೊ ಎಷ್ಟು ಪ್ರಾಫಿಟ್ ಆಗುತ್ತೆ ನಮಗೆ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದಾಯ ಅನ್ನುವಂಥದ್ದು ಗಂಟೆ ಲೆಕ್ಕದಲ್ಲಿ ಇರುತ್ತೆ. ಅಂದ್ರೆ JCB 1 ಗಂಟೆ ಕೆಲಸ ಮಾಡಿದ್ರೆ 1000ದಿಂದ 1500 ರೂಪಾಯಿವರೆಗೂ ಸಿಗುತ್ತೆ. ಸೊ ಹೀಗೆ JCB ತಿಂಗಳಲ್ಲಿ 25 ದಿನ ಕೆಲಸ ಮಾಡಿ ಅದು ದಿನಕ್ಕೆ 10 ಗಂಟೆ ಕೆಲಸ ಮಾಡಿದ್ರೆ ತಿಂಗಳಿಗೆ ನಿಮಗೆ 2 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ನೀವು ಎಲ್ಲಾ ಖರ್ಚನ್ನ ತೆಗೆದ್ರೂ ಕೂಡ ನಿಮಗೆ ತಿಂಗಳಿಗೆ ಈ ಬಿಸ್ನೆಸ್ ಅಲ್ಲಿ 1 ಲಕ್ಷ ರೂಪಾಯಿ ಉಳಿಯುತ್ತೆ. ಹಾಗೆ ನೀವು ಈ ಬಿಸ್ನೆಸ್ಗೆ ಅಂತ ಆಫೀಸೋ ಅಥವಾ ಕಂಪನಿ ಅಂತ ನೀವು ಶುರು ಮಾಡಬೇಕಾಗಿಲ್ಲ. ಹಾಗೆಯೇ ನಿಮ್ಮ ಟ್ರಾನ್ಸಾಕ್ಷನ್ಸ್ 25 ಲಕ್ಷ ದಾಟಿತು ಅಂದಾಗ ನೀವು GSTನ ನಮೂದಿಸ್ಕೋಬೇಕಾಗತ್ತೆ. ಹಾಗೆಯೇ ನೀವು ಈ JCB ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಿದ್ರೆ ಹಾಗೆಯೇ ನೀವು ಇನ್ನೊಂದು JCBನೂ ಕೊಂಡ್ಕೊಳ್ಬಹುದು. ಇನ್ನು ಈ JCB ಬಿಸ್ನೆಸ್ಗೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿನಗಳಲ್ಲಿ ಮಾರ್ಕೆಟಿಂಗ್ಗೋಸ್ಕರ ತುಂಬಾ ಮಾಧ್ಯಮಗಳಿವೆ. ಇದಕ್ಕೆ ನೀವು ಪೇಪರ್ಗಳಲ್ಲಿ ಆಡ್ ಕೊಡಬಹುದು, ಫ್ಲೈಯರ್ಸ್ಗಳಲ್ಲಿ ಕೊಡಬಹುದು. ಸೊ ಈ ಮೂಲಕ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಪಬ್ಲಿಸಿಟಿ ಮಾಡಬಹುದು. ಹಾಗೆಯೇ ನೀವಿರೋ ಜಾಗದಲ್ಲೇ ಒಂದಷ್ಟು ಪಬ್ಲಿಸಿಟಿನೂ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಗೊತ್ತಿರುವಂತಹ ಕಾಂಟ್ರಾಕ್ಟ್ಗಳಿರಬಹುದು, ಬಿಲ್ಡರ್ಸ್ಗಳಿರಬಹುದು. ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನೀವು ಪಬ್ಲಿಸಿಟಿನ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಒಂದು ವಿಸಿಟಿಂಗ್ ಕಾರ್ಡ್ನ ಮಾಡಿಸಿ ಆ ಮೂಲಕ ಕೂಡ ಪಬ್ಲಿಸಿಟಿ ಮಾಡಬಹುದು. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಡ್ಸ್ಗಳನ್ನ ಕೊಡೋದ್ರ ಮೂಲಕ ಅಲ್ಲೂ ಕೂಡ ಪ್ರಮೋಷನ್ ಮಾಡಬಹುದು. ಹಾಗೆಯೇ ಸರ್ಕಾರದಿಂದ ಒಂದಷ್ಟು ಕೆಲಸಗಳು ನಡೀತಾ ಇರುತ್ತೆ. ಸೊ ನೀವು ಅಲ್ಲೂ ಕೂಡ ಕಾಂಟ್ರಾಕ್ಟ್ ಮೂಲಕ ಕೆಲಸ ತಗೊಳ್ಬಹುದು.
ಸೊ ಹೀಗೆ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು. ಹಾಗೆಯೇ ಮೆಸೇಜ್ಗಳ ಮೂಲಕ, ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಸಹ ನೀವು ನಿಮ್ಮ ಬಿಸ್ನೆಸ್ನ ಮಾರ್ಕೆಟಿಂಗ್ ಮಾಡಬಹುದು. ಸೊ ಯಾರು ಈ JCB ಬಿಸ್ನೆಸ್ನ ಶುರು ಮಾಡಬೇಕು ಅಂತಿರ್ತಾರೋ ಅವರು ಮುಂಚೆನೆ ಈ ಎಲ್ಲ ಮಾಹಿತಿನೂ ತಿಳ್ಕೊಳ್ಳುವಂಥದ್ದು ಬಹಳನೇ ಅಗತ್ಯ. ಹಾಗೆಯೇ ಯಾರಾದರೂ ಈಗಾಗಲೇ ಈ ಬಿಸ್ನೆಸ್ನ ಮಾಡ್ತಾ ಇದ್ರೆ ಅವ್ರನ್ನೂ ನೀವು ಸಂಪರ್ಕ ಮಾಡಿ ಅಲ್ಲೂ ಮಾಹಿತಿನ ಪಡ್ಕೊಳ್ಬಹುದು. ಹಾಗೆಯೇ ಇದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಬೇಕು. ಹಾಗೆ ಜೊತೆಗೆ ನೀವು ಅಪ್ಡೇಟು ಆಗ್ತಾ ಇರಬೇಕು. ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರದ JCBಗಳಿವೆ, ಯಾವ JCBನ ತಗೊಂಡ್ರೆ ನಮ್ಮ ಬಿಸ್ನೆಸ್ ನಾವು ಚೆನ್ನಾಗಿ ನಡೆಸಬಹುದು, ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. JCB ಅನ್ನುವಂಥದ್ದು UK ಗೆ ಸಂಬಂಧಿಸಿದಂತ ಒಂದು ಕಂಪನಿ. ಇದನ್ನ ಅಗ್ರಿಕಲ್ಚರ್, ಮೈನಿಂಗ್, ರೋಡ್ಸ್ ಹೀಗೆ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಇದನ್ನ ತುಂಬಾ ಉಪಯೋಗಿಸ್ತಾರೆ. ಸೊ ಹಾಗಾಗಿ ನೀವು ಯಾವ ಫೀಲ್ಡಲ್ಲಿ ಇದನ್ನ ಉಪಯೋಗಿಸಬೇಕು ಅಂತಿರ್ತೀರೋ ಅದನ್ನ ಮುಂಚೆ ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕನಾದಂತಹ JCBನ ನೀವು ಕೊಂಡ್ಕೊಳ್ಬಹುದು. ಮಾರ್ಕೆಟಲ್ಲಿ ತುಂಬಾ JCBಗಳಿವೆ, ಜೊತೆಗೆ ಅದಕ್ಕೆ ತಕ್ಕನಾದಂತೆ ಅದರ ಬೆಲೆನೂ ಇದೆ. ಹಾಗಾಗಿ ನೀವು JCB ವೆಬ್ಸೈಟ್ಗೆ ಹೋಗಿ ಅಲ್ಲಿ ಯಾವ್ಯಾವ ತರದ JCBಗಳಿವೆ ಅಂತಾನು ನೋಡಬಹುದು. ಹಾಗೆಯೇ JCBಗಳ ಡಿಫ್ರೆಂಟ್ ಮಾಡೆಲ್ಸ್ ಹಾಗೆಯೇ ಅದರ ಸ್ಪೆಸಿಫಿಕೇಶನ್ಸ್ ನೀವು ನೋಡಬಹುದು. ಇದರ ಜೊತೆಗೆ ನೀವು ಈ JCB ವೆಬ್ಸೈಟ್ ಲಿಂಕ್ ಬೇಕು ಅಂದ್ರೆ ನಾನು ಅದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸಬಹುದು. ನೀವು ಈ JCB ಬಿಸ್ನೆಸ್ ನ ಶುರು ಮಾಡಿದಾದ್ಮೇಲೆ ನಿಮಗೆ ಅವಶ್ಯಕತೆ ಇದ್ರೆ ಇದನ್ನ ನೀವು ರೆಂಟಿಗೂ ಕೊಡಬಹುದು. ರೆಂಟಿಗೆ ಕೊಟ್ಟು ಆ ಮೂಲಕನೂ ಸಂಪಾದನೆ ಮಾಡಬಹುದು. ನಮ್ಮ ದೇಶದಲ್ಲಿ ಪ್ರಮುಖ ನಗರಗಳಲ್ಲಿ ಈ JCB ಡೀಲರ್ಸ್ ಅಂತ ಇದ್ದಾರೆ. ಸೊ ನೀವು ಅವರನ್ನ ಸಂಪರ್ಕ ಮಾಡೋದ್ರ ಮೂಲಕ ಈ JCBಗಳನ್ನ ಕೊಂಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಇದು JCB ಬಿಸ್ನೆಸ್ ಬಗ್ಗೆ ಇರುವಂತಹ ಕಂಪ್ಲೀಟ್ ಡೀಟೇಲ್ಸ್. ಇದು ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ. JCB ಬಿಸ್ನೆಸ್ನ ಶುರು ಮಾಡೋದಕ್ಕೆ ದೊಡ್ಡ ಬಂಡವಾಳ ಬೇಕಾದ್ರೂ ನಂತರ ಬರೋ ಲಾಭ ನಿಮಗೆ ಲಕ್ಷಗಳಲ್ಲಿರುತ್ತೆ. ನೀವು ಬ್ಯಾಂಕಲ್ಲಿ ಲೋನ್ ಮೂಲಕ ಇದನ್ನ ತಗೊಂಡು ನಿಧಾನವಾಗಿ ನಿಮ್ಮ ಬಿಸ್ನೆಸ್ನ ಶುರು ಮಾಡಬಹುದು. ಹಾಗೆಯೇ ಗಂಟೆಗೆ ನೀವು ಇಂತಿಷ್ಟು ಅಂತ ಚಾರ್ಜ್ ಮಾಡಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಅದಾದ ನಂತರ ನಿಮ್ಮ ಬಿಸ್ನೆಸ್ ಡೆವಲಪ್ ಆದ ಹಾಗೆ ನೀವು ಇನ್ನೊಂದು JCBನೂ ಕೊಂಡ್ಕೊಂಡು ಆ ಮೂಲಕ ಕೂಡ ಸಂಪಾದನೆ ಮಾಡಬಹುದು. ತುಂಬಾ ಜನ ಇದ್ರ ಬಂಡವಾಳನೇ ಜಾಸ್ತಿ ಅಂತ ಅನ್ಕೊಂಡು ಹಿಂದೆ ಹೆಜ್ಜೆ ಇಟ್ಬಿಡ್ತಾರೆ. ಆದ್ರೆ ಈ ಬಿಸ್ನೆಸ್ನ ಶುರು ಮಾಡೋಂಥವ್ರು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ನಂತರ ಶುರು ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಆದ್ರೆ ನೀವು ಈ ಬಿಸ್ನೆಸ್ನ ಈ ಹಳ್ಳಿ ಪ್ರಾಂತ್ಯಗಳಲ್ಲಿ ಶುರು ಮಾಡಿದ್ರೆ ಸ್ವಲ್ಪ ಕಷ್ಟ. ಅದೇ ನೀವು ಈ ಕಮರ್ಷಿಯಲ್ ಇರುವಂತಹ ಜಾಗಗಳಲ್ಲಿ ಶುರು ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಸೊ ಹಾಗಾಗಿ ತುಂಬಾ ಯೋಚನೆ ಮಾಡಿ ಈ ಬಿಸ್ನೆಸ್ನ ಶುರು ಮಾಡಿ. ಈ ವಿಡಿಯೋ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.